ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಗೆ ಅಧಿಕಾರಿಗಳಿಂದಲೇ ಕಲ್ಲು. ನಗರಸಭೆ ಪುರಸಭೆ ಸುತ್ತ ಅಲೆದು ಸುಸ್ತಾದ ಮಾಲೀಕರು. ಅವಧಿ ಮುಗಿದು ಅವಧಿ ವಿಸ್ತರಿಸಿದ್ರೂ ಕದಲದ ಕಡತಗಳ ರಾಶಿ. ಸರ್ಕಾರ ಮತ್ತಷ್ಟು ಕಾಲಾವಕಾಶ ನೀಡಿದ್ರೂ ನೋ ಯೂಸ್. ಇವಾಗ ಫೈಲ್ ಸಿಗ್ತಾ ಇಲ್ಲ. ಫೈಲ್ ಅಲ್ಲೈತೆ ಅಂತ ಇವ್ರು ಕಳಿಸ್ತಾರೆ, ಆ ರೂಮಲ್ಲಿ ಐತೆ ಅಂತ ಇಲ್ಲಿ ಕಳಿಸ್ತಾರೆ. ಎಲ್ಲ ಸೌಲಭ್ಯಗಳು ಏನು ಮುನ್ಸಿಪಲ್ ಆಫೀಸಲ್ಲಿ ಗೊತ್ತಾ ಇಲ್ಲ, ಅಧಿಕಾರಿಗಳು ಗಮನನ ಕೊಡ್ತಾ ಇಲ್ಲ, ಕಾಸು ಎಲ್ಲ ತಗೊತಾ ಇದ್ದಾರೆ. ಅನಧಿಕೃತ ನಿವೇಶನ ಕಟ್ಟಡಗಳನ್ನು ಸ್ಥಳೀಯ ಸಂಸ್ಥೆಗಳ ಅಧೀನಕ್ಕೆ ತಂದು ಕಂದಾಯ ವಸೂಲಿ ಮಾಡುವ ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಗೆ ಗ್ರಹಣ ಹಿಡಿದಿದೆ. ಅಧಿಕಾರಿಗಳು ಆದಷ್ಟು ಬೇಗ ಕೆಲಸ ಮುಗಿಸಿ ಕಂದಾಯ ವಸೂಲಿ ಮಾಡೋಕೆ ಸಿದ್ಧವಾಗಿದ್ರೂ ಜನಪ್ರತಿನಿಧಿಗಳ ಅಡೆತಡೆಗಳಿಂದ ಸಿಬ್ಬಂದಿ ಬಸವಳಿದು ಹೋಗ್ತಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ನೀಡಿದ್ದ ಗಡುವು ಮುಗಿದು ಮತ್ತಷ್ಟು ಸಮಯಾವಕಾಶ ನೀಡಿದ್ರೂ ಸಹ ಸಮಯಕ್ಕೆ ಸರಿಯಾಗಿ ಖಾತೆ ಮಾಡೋದಕ್ಕೆ ಖ್ಯಾತೆಗಳೇ ಅಡ್ಡ ಆಗಿ ಕೂತಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಜ್ಜೆ ಇಟ್ಟರೆ ಸಾಕು, ಜನರ ದಂಡೇ ಕಾಣುತ್ತೆ. ಕೆಲಸ ಮಾಡೋ ಸಿಬ್ಬಂದಿಗಿಂತ ಜನರ ಜೊತೆ ಅನವಶ್ಯಕವಾಗಿ ಮಾತನಾಡುವ ಅಧಿಕಾರಿಗಳು ಕಾಣಸಿಗುತ್ತಾರೆ. ಎ ಖಾತಾ ಬಿ ಖಾತಾ ಅನುಮೋದನೆ ಸಿಕ್ಕಿದ್ದೇ ತಡ. ಪುರಸಭೆ ನಗರಸಭೆಗಳಲ್ಲಿ ಜನಸಾಗರ ಹೆಚ್ಚಾಗಿದೆ. ನನ್ನದು ಅಂತ ಖಾತೆ ಮಾಡಿಸೋಕೆ ಜನ ಹರಿದು ಬರ್ತಿದ್ದಾರೆ. ದಿನದಿಂದ ದಿನಕ್ಕೆ ಕಡತಗಳ ರಾಶಿ ಹೆಚ್ಚಾಗ್ತಿದೆ. ಒಳಹರಿವು ಹೆಚ್ಚಾಗಿ ಹೊರಹರಿವು ತೀರಾ ಕಡಿಮೆಯಾಗಿರೋದ್ರಿಂದ ಸಿಬ್ಬಂದಿಗೆ ಕೆಲಸ ಮಾಡೋದು ಕಷ್ಟ ಆಗ್ತಿದೆ. ಸರ್ಕಾರದ ಆದೇಶದ ಅನ್ವಯ ಇಡೀ ರಾಜ್ಯಾದ್ಯಂತ ಬಿ ಖಾತೆಗಳು ಮಾಡಬೇಕಂತ ಹೇಳಿ ಒಂದು ಆದೇಶ ಬಂದಿದೆ. ಅದರಂತೆ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ಬಿ ಖಾತೆಗಳು ಮಾಡಬೇಕಂತ ಹೇಳಿ ನಾವೆಲ್ಲ ಒಂದು ಆಂದೋಲನ ರೀತಿ ಮಾಡ್ತಾ ಅದಕ್ಕೊಂದು ನಾವೊಂದು ಚಾಲನೆ ಕೊಟ್ಟಿದ್ದಂಥ ವಾಸ್ತವಾಂಶ. ಇಲ್ಲಿ ಈಗ ಎಲ್ಲ ನಾಗರಿಕರು ಹೇಳಂಗೆ ಎಲ್ಲೋ ಸ್ವಲ್ಪ ಈ ಒಂದು ವ್ಯವಸ್ಥೆಯಲ್ಲಿ ಕುಂಠಿತವಾಗಿರೋದು ವಾಸ್ತವಾಂಶ ಅಂತ ಒಪ್ಕೋಬೇಕಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಬಂದು ಒಂದು ಸಿಬ್ಬಂದಿಯ ಕೊರತೆ ಮತ್ತು ಮಾಹಿತಿಯ ಕೊರತೆ. ಏನೇನು ಬೇಕಾಗುತ್ತೆ, ಅದು ಒಂದು ಬಿ ಖಾತೆಗೆ ಹಾಕಬೇಕಾದ್ರೆ ಏನೇನು ಅರ್ಜಿಗಳು ಬೇಕಾಗುತ್ತೆ, ಬೇಕಾಗಿರ್ತಕ್ಕಂಥ ಏನೇನು ದಾಖಲಾತಿ ಬೇಕು ಅವೆಲ್ಲ ಪರಿಪೂರ್ಣವಾದವರೆಗೆ ನಾವು ಬಹುಶಃ ನಾಗರಿಕರಿಗೆ ನಾವು ತಲುಪಿಸೋದ್ರೆಲ್ಲ ಒಂದು ಕಡೆ ನಾವು ಹಿಡಿಯೋದನ್ನು ಕೂಡ ವಾಸ್ತವಾಂಶ ಆಗುತ್ತೆ. ತದನಂತರ ಇಲ್ಲಿ ಎ ಖಾತೆ ಬಿ ಖಾತೆ ಅಂತ ಹೇಳಿ ಎರಡು ರೀತಿಯ ಖಾತೆಗಳಿದೆ. ಅದನ್ನು ಕೂಡ ನಾವು ಬೈಫಿಕೇಟ್ ಮಾಡಿ ಅಂದರೆ ಚಾನಲೈಸ್ ಮಾಡಿದರೆ ಬಹುಶಃ ಈ ಒಂದು ಸಮಸ್ಯೆ ಆಗ್ತಾ ಇರಲಿಲ್ಲ. ಅದನ್ನು ಈಗ ಆಲ್ರೆಡಿ ನಾವು ಶಾಸಕರ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ. ಅವರು ಕೂಡ ಬಹುಶಃ ಈ ವಾರದಲ್ಲಿ ಬಂದು ನಗರಸಭೆಯಲ್ಲಿ ಈ ಕುರಿತಾಗಿ ಒಂದು ಚರ್ಚೆ ಮಾಡಿ ಒಂದು ವಿಚಾರ ಅವರು ಪ್ರಸ್ತಾಪ ಮಾಡಿದ್ದಾರೆ. 31 ವಾರ್ಡ್ಗಳಲ್ಲಿ ಕೂಡ ಇರತಕ್ಕಂಥ ಎ ಖಾತೆಗಳಾಗಿರೋ ಬಿ ಖಾತೆಗಳಾಗಿರ್ಬೋದು ಸೆಪ್ರೇಟ್ ಚಾನಲೈಸ್ ಮಾಡಿ ಮತ್ತು ಫಿಫೋ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಈ ರೀತಿಯಲ್ಲಿ ವಾರ್ಡ್ ವೈಸ್ ಡಿವೈಡ್ ಮಾಡಿ ಡೇಟ್ ವೈಸ್ ಜೋಡಿಸ್ಕೊಂಡು ಫಸ್ಟ್ ಬಂದಿರತಕ್ಕಂಥದ್ದನ್ನ ನಾವು ಅದನ್ನು ಅವ್ರಿಗೆ ತಲುಪಿಸ್ತಾ ಅಥವಾ ಅದೆಲ್ಲ ಸಮಸ್ಯೆ ಇದೆ ಎಂಡೋರ್ಸ್ಮೆಂಟ್ ಕೊಡ್ತಾ ಅದನ್ನು ಚಾನಲೈಸ್ ಮಾಡಿ ಕ್ಲಿಯರ್ ಮಾಡಬೇಕಂತ ಕೂಡ ಅವ್ರಿಗೆ ಸ್ಪಷ್ಟವಾದ ಆದೇಶ ಕೊಟ್ಟಿದ್ದಾರೆ. ಖಾತೆ ಆಗದೆ ಖ್ಯಾತೆ ತೆಗೆಯಲು ಮುಖ್ಯ ಕಾರಣ ಸಿಬ್ಬಂದಿ ಕೊರತೆ ಅನ್ನೋದು ಎದ್ದು ಕಾಣ್ತಿದೆ. ಒಂದು ನಿವೇಶನ ಬಿ ಖಾತೆ ಆಗ್ಬೇಕಾದ್ರೆ ಹಲವು ಕಾರ್ಯವಿಧಾನ ಅನುಸರಿಸಬೇಕಿದೆ. ಸ್ಥಳದ ತನಿಖೆ, GPS, ಆಸ್ತಿ ವರದಿ ಹೀಗೆ ಹಲವು ಒತ್ತಡ ಸಿಬ್ಬಂದಿ ಮೇಲಿದೆ. ಇದೆಲ್ಲ ನಿಭಾಯಿಸಿ ಕಚೇರಿಗೆ ಬಂದ್ರೆ ಅಲ್ಲಿ ನೂರಾರು ಕಡತಗಳ ನಡುವೆ ನಂದು ನಿಂದು ಅಂತ ಹುಡುಕಾಡಿ ಕೂರುವ ಸ್ಥಿತಿಯೇ ಹೆಚ್ಚಾಗಿದೆ. ನಾಲ್ಕು 1/2025 ಫೈಲ್ ಹಾಕಿದ್ದೀವಿ. ಆ ಫೈಲ್ ಇನ್ನೂ ಮುಂದುವರೆದಿಲ್ಲ. ಆಮೇಲೆ ಇದು 1,000 ರೂಪಾಯಿನೂ ಬಂದು ನಾನು ಕಟ್ಬಿಟ್ಟು ಹೋದೆ. ಅದನ್ನು ಕೂಡ ಸ್ಕ್ರೀನ್ಶಾಟ್ ಫೋನ್ಪೇನಲ್ಲಿ ಕಟ್ಟಿರೋದೈತೆ. ಯಾವಾಗ ನೋಡಿದ್ರು ಬಂದ್ರೂ 1ನೇ ತಿಂಗಳಿಂದ ಬರೀ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಮುಕ್ತಾಯ ಕೆಲಸದ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸೌಲಭ್ಯಗಳು ಏನು ಮುನ್ಸಿಪಲ್ ಆಫೀಸಲ್ಲಿ ಕೊಡ್ತಾ ಇಲ್ಲ. ಬೇರೆ ನಮ್ಮ ಥರ ಇರೋರಿಗೆ ಈ ಥರ ಮಾಡಿದ್ರೆ ಬೇರೆಯವರು ಅವ್ರಿಗೆ ಇನ್ನೇನು ತಗೋತಾರೆ, ಅವ್ರಿಗೆ ಕಾಸು ಎಲ್ಲ ತಗೊತಾ ಇದ್ದಾರೆ ಸರ್. ನಮ್ಗೆ ಗೊತ್ತಿಲ್ಲ, ತಗೊತಾ ಇದ್ದಾರೆ. ನಮ್ಮನ್ನು ಇವಾಗ ಅದನ್ನ ಏನು ನಿಲ್ಸಿದ್ದಾರೆ, ಅದೇನು ನಿಲ್ಸಕ್ಕೆ ಅದಕ್ಕೆ ಕಾಸು ತಗೊಳಕ್ಕೆ ಅನ್ನೋದು ಗೊತ್ತಿಲ್ಲ. ಬಿ ಖಾತೆಗೆ ಹಾಕಿ 27ನೇ ತಾರೀಕು 2ನೇ ತಿಂಗಳಾಗ ಹಾಕಿರೋದು. ಕಂದಾಯ ಎಲ್ಲ ಕಟ್ಟಿದ್ದೀನಿ. ಇವಾಗ ಫೈಲ್ ಸಿಗ್ತಾ ಇಲ್ಲ. ಬರೋದು ಕೇಳಿದ್ರೆ ಯಾರು ಅಧಿಕಾರಿಗಳು ಗಮನನ ಕೊಡ್ತಾ ಇಲ್ಲ. ಅಲ್ಲಿ ಐತೆ ನೋಡಿ, ಇಲ್ಲಿ ಐತೆ ಅಂತ ಹೇಳ್ತಾರೆ. ಯಾರು ಇದ್ರ ಮೇಲೆ ಗಮನ ತಗೊಳ್ತಾರೆ. ಕಮಿಷನರ್ ಆ ಥರ ಐತೆ ಅಂತ ಹೇಳ್ತಾರೆ. ಇವಾಗ ಫೈಲೇ ಕೊಡಿಲ್ಲ. ಇವಾಗ 3 ತಿಂಗಳಿಂದ ತಿರ್ತಾ ಇರೋದು.
ಒಟ್ಟಾರೆ ಖಾತೆಗಾಗಿ ನೂರಾರು ಜನರು ನಗರಸಭೆಗೆ ಅಲಿಯೋದು ನಿಲ್ತಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ದಲ್ಲಾಳಿಗಳು ಅಮಾಯಕರ ಹಣ ಕಿತ್ತು ತಿಂತಿದ್ದಾರೆ. ಇನ್ನು ನಗರಸಭೆ ಜನಪ್ರತಿನಿಧಿಗಳು ಮಾಡಬೇಕಾದ ಜವಾಬ್ದಾರಿ ಕೆಲಸ ಮರ್ತಿದ್ದಾರೆ. ಹೀಗಾಗಿ ಅತ್ತ ಖಾತೆಯೂ ಆಗದೆ ಇತ್ತ ಹಣವೂ ಉಳಿಯದೆ ಅಧಿಕಾರಿಗಳನ್ನ ಬೈಕೊಂಡು ಹಿಡಿ ಶಾಪ ಹಾಕ್ತಿದ್ದಾರೆ ಜನ.